ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದೆ. ಬಂಡಾಯ ಶಮನಕ್ಕೆ ಹೈಕಮಾಂಡ್ ಶಾಂತಿ ಸೂತ್ರಕ್ಕೆ ಮುಂದಾಗಿದೆಯಾ ಅಂತ ಸದ್ಯಕ್ಕೆ ಸೈಲೆಂಟ್ ಆಗಿರೋದಕ್ಕೆ ಮುಂದಾಯ್ತಾ ಹೈಕಮಾಂಡ್. ಖಾಲಿ ಇರತಕ್ಕಂಥ ಒಂದು ಸ್ಥಾನ ಭರ್ತಿಯೂ ಕೂಡ ಈಗ ಮುಂದೂಡಿಕೆ ಆಗ್ತಾ ಇದೆ. ಸಚಿವ ಸ್ಥಾನ ಭರ್ತಿಗೆ ಮುಂದಾದರೆ ಮತ್ತೆ ಬಂಡಾಯ ಹೇಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಎರಡು ವಾರಗಳ ಕಾಲ ತಾತ್ಕಾಲಿಕ ಬ್ರೇಕ್ ಹಾಕಲಾಗುತ್ತಾ ಈ ಒಂದು ವಿಚಾರಕ್ಕೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಹೊತ್ತಿಕೊಂಡಿರತಕ್ಕಂಥ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ತಾತ್ಕಾಲಿಕ ಶಾಂತಿ ಸೂತ್ರಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಸಚಿವ ಸ್ಥಾನ ಸಿಗದಿರ್ತಕ್ಕಂಥ ಶಾಸಕರ ಒಂದು ಅಸಮಾಧಾನ, ಮತ್ತೊಂದು ಕಡೆ ಖಾಲಿ ಇರ್ತಕ್ಕಂಥ ಒಂದು ಸಚಿವ ಸ್ಥಾನ, ಈ ಸ್ಥಾನವನ್ನು ಭರ್ತಿ ಮಾಡೋದಕ್ಕೆ ಮುಂದಾದರೆ ಮತ್ತೆ ಬಂಡಾಯ ಸ್ಫೋಟಿಸ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಖಾಲಿ ಇರ್ತಕ್ಕಂಥ ಸಚಿವ ಸ್ಥಾನ ಭರ್ತಿಗೆ ಮುಂದಾದರೆ ಬಂಡಾಯ ಹೇಳದಂತೂ ಗ್ಯಾರಂಟಿ. ಅಸಮಾಧಾನಿತ ಶಾಸಕರಲ್ಲಿ ಬಂಡಾಯ ಸ್ಫೋಟ ಸಾಧ್ಯತೆ ಇದೆ. ಸದ್ಯದ ಬಂಡಾಯ ಶಮನಕ್ಕೆ 2 ಸಚಿವರ ರಾಜೀನಾಮೆ ಕೂಡ ಸಾಧ್ಯತೆ ಇದೆ. ಒಂದು ವೇಳೆ ರಾಜೀನಾಮೆ ಪಡೆದ್ರೆ ಮತ್ತಷ್ಟು ಅಸಮಾಧಾನ ಸ್ಫೋಟಗೊಳ್ತಕ್ಕಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಅಲ್ಲದೆ ಸಚಿವ ಸ್ಥಾನಕ್ಕಾಗಿ ಶಾಸಕರಿಂದಲೇ ಲಾಬಿ ಕೂಡ ಜೋರಾಗಿದೆ. ಅಧಿವೇಶನ ಸಮಯದಲ್ಲಿ ಟೆನ್ಷನ್ ತೆಗೆದುಕೊಳ್ಳೋದು ಬೇಡ, ಜೇನುಗೂಡಿಗೆ ಕಲ್ಲು ಹೊಡೆಯದಿರಲು ಹೈಕಮಾಂಡ್ ಎಲ್ಲೋ ಒಂದು ಕಡೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅಧಿವೇಶನ ವೇಳೆ ಸರ್ಜರಿ ಮಾಡಿದರೆ ವಿಪಕ್ಷಗಳ ಟೀಕೆಗೆ ಗುರಿಯಾಗಬೇಕಾಗತ್ತೆ. ಹೀಗಾಗಿ ಅಧಿವೇಶನದ ನಂತರ ಸಂಪುಟ ಸರ್ಜರಿಗೆ ಚಿಂತನೆಯನ್ನ ಮಾಡಿಕೊಳ್ಳಲಾಗಿದೆಯಾ ಅನ್ನುವಂಥ ಒಂದಿಷ್ಟು ಕುತೂಹಲ ಕಾಡ್ತಾ ಇದೆ. ಹೀಗಾಗಿ ಖಾಲಿ ಇರತಕ್ಕಂಥ ಸಚಿವ ಸ್ಥಾನ ಭರ್ತಿ ಮಾಡ್ತಕ್ಕಂಥ ನಿರ್ಧಾರವನ್ನು ಎಲ್ಲೋ ಒಂದು ಕಡೆ ಮುಂದೂಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸುಮಾರು 2 ವಾರಗಳ ಕಾಲ ಪರಿಸ್ಥಿತಿಯನ್ನು ತಣ್ಣಗಾಗಿಸಿ ನಂತರ ಸಂಪುಟದ ಮುಂದಿನ ಬದಲಾವಣೆಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾಕೆ ಸಂಪುಟ ಸರ್ಜರಿಗೆ ತಾತ್ಕಾಲಿಕ ಬ್ರೇಕ್ ಬೀಳುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸೋದಾದರೆ, ಖಾಲಿ ಇರತಕ್ಕಂಥ ಸಚಿವ ಸ್ಥಾನವನ್ನು ಈಗಲೇ ಭರ್ತಿ ಮಾಡಿದರೆ ಸಚಿವ ಸ್ಥಾನಕ್ಕಾಗಿ ಕಾಯ್ತಿರ್ತಕ್ಕಂಥ ಅಸಮಾಧಾನಿತ ಶಾಸಕರಲ್ಲಿ ಬಂಡಾಯ ಮತ್ತಷ್ಟು ತೀವ್ರ ಆಗುವಂಥ ಸಾಧ್ಯತೆಗಳು ಇದೆ, ಆತಂಕ ಕೂಡ ಇದೆ. ಇನ್ನು ಅಸಮಾಧಾನ ಶಮನಕ್ಕಾಗಿ ಈಗಿರತಕ್ಕಂಥ 2 ಸಚಿವರಿಂದ ರಾಜೀನಾಮೆ ಪಡಿತಕ್ಕಂಥ ಚರ್ಚೆ ನಡೆದರೂ ಕೂಡ ಅದು ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಕಾರಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಒಂದು ಕಡೆ ಸಚಿವ ಸ್ಥಾನಕ್ಕಾಗಿ ಶಾಸಕರ ಲಾಬಿ ಜೋರಾಗಬಹುದು, ಮತ್ತೊಂದು ಕಡೆ ಸಚಿವ ಸ್ಥಾನ ಕಳೆದುಕೊಳ್ತಕ್ಕಂಥ ಭೀತಿ ಇರತಕ್ಕಂಥ ಸಚಿವರ ಪಾಳ್ಯದಲ್ಲೂ ಕೂಡ ಅಸಮಾಧಾನ ಸ್ಫೋಟಿಸಬಹುದು. ಹೀಗಾಗಿ ಅಧಿವೇಶನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಸಂಪುಟ ಸರ್ಜರಿ ಮಾಡಿ ಹೊಸ ವಿವಾದಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ.